ಕಾಂಗ್ರೆಸ್ನಿಂದ ರೆಸಾರ್ಟ್ ರಾಜಕಾರಣ ಹಿನ್ನೆಲೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕಾಂಗ್ರೆಸ್ನಿಂದ ರೆಸಾರ್ಟ್ ರಾಜಕಾರಣ ಹಿನ್ನೆಲೆ ಈಗ ಆಪರೇಷನ್ ಕಮಲದ ತಂತ್ರಗಾರಿಕೆ ಬದಲಿಸಲು ಬಿಜೆಪಿ ಮುಂದಾಗಿದ್ದಾರೆ. ಆಪ್ತರ ಜೊತೆ ಸಭೆಯನ್ನು ಕೂಡ ಬಿಎಸ್ ಯಡಿಯೂರಪ್ಪ ನಡೆಸಲಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಅತೃಪ್ತ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಕುರಿತು ಸಭೆಯಲ್ಲಿ ತಂತ್ರವನ್ನ ಎಣೆದಿದ್ದಾರೆ. ಓಕೆ, ಒಂದು ಕಡೆ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರನ್ನ ಸೆಳೆಯೋದಕ್ಕೆ ಬಿಜೆಪಿ ತಂತ್ರವನ್ನ ಎಣೆದಿದೆ. ಅದರ ವಿಚಾರವಾಗಿ ಇವತ್ತು ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷನು ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳ ಅವರು ಕೂಡ ಬಿಜೆಪಿಯ ಕೆಲವು ಶಾಸಕರನ್ನ ಸೆಳೆಯೋದಕ್ಕೆ ಸಾಕಷ್ಟು ತಂತ್ರವನ್ನ ಎಣೆದಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕೆ ಕೆಲವೊಂದು ಜವಾಬ್ದಾರಿನೂ ಕೂಡ ನೀಡಿದ್ದಾರೆ. ಸಚಿವರಿಗೆ ಜಮೀರ್ ಅಹಮದ್, ಡಿಕೆ ಶಿವಕುಮಾರ್ಗೆ ಈ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿಗೂ ಕೂಡ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಬಿಜೆಪಿಯಲ್ಲಿರೋ ಕೆಲವು ಶಾಸಕರನ್ನ ಸೆಳಿಬೇಕು ಅಂತ ಈಗಾಗಲೇ ಯತ್ನವನ್ನ ಕೂಡ ನಡೆಸುತ್ತಿದ್ದಾರೆ. ಬೆಂಗಳೂರಿಂದ ಒಬ್ಬ ಶಾಸಕರನ್ನ ಸೆಳಿಬೇಕು ಅಂತ ಈಗಾಗಲೇ ಯತ್ನವನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಉಳಿದ ಬೇರೆ ಬೇರೆ ಕ್ಷೇತ್ರಗಳಿಂದ ಒಬ್ಬರನ್ನ ಸೆಳಿಬೇಕು ಅಂತ ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ ಎರಡೂ ಪಕ್ಷದಲ್ಲೂ ಕೂಡ ಒಂದು ರೀತಿ ಗಾಳ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಎಲ್ಲರೂ ಮಧ್ಯಾಹ್ನದೊಳಗಡೆ ಬಂದ್ರಿ ಶಾಸಕರ ಜೊತೆ ಸಭೆ ಏನಾರ ಸರ್ ಇಲ್ಲಿ ಮತ್ತು ಇತರೆ ನಾಯಕರು ಬಿಜೆಪಿಯ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. 5-6 ಜನರನ್ನು ನಾವು ರಾಜೀನಾಮೆ ಕೊಡಿಸ್ತೀವಿ, 5-6 ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದರು. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಶಾಸಕರನ್ನ ರಕ್ಷಣೆ ಮಾಡಬೇಕು ಹಿನ್ನೆಲೆಯಲ್ಲಿ ನಾವು ರೆಸಾರ್ಟಲ್ಲಿ ಇಟ್ಟಿದ್ದು ನಿಜ. ಆದರೆ ಏನೂ ಭಯ ಇಲ್ಲದೆ ಇರತಕ್ಕಂಥ, ಯಾವುದೇ ಶಂಕೆ ಸಂಶಯಗಳಿಲ್ಲದೆ ಇರತಕ್ಕಂಥ ಕಾಂಗ್ರೆಸ್ನವರು ಯಾಕೆ ರೆಸಾರ್ಟ್ಗೆ ಹೋಗ್ತಾ ಇದ್ದಾರೆ, ಯಾಕೆ ರೆಸಾರ್ಟ್ಗೆ ಹೋಗಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಒಂದನೇದು, ನಿಮಗಂತೂ ಬಹಳ ಕಳಕಳಿ ಇದೆ ರಾಜ್ಯದ ಬಗ್ಗೆ, ಬರಗಾಲದ ಬಗ್ಗೆ, ರಾಜ್ಯದ ರೈತರನ್ನ ಸಾಲ ಮನ್ನಾ ಮಾಡೋದ್ರ ಬಗ್ಗೆ ಬಹಳ ಕಳಕಳಿ ಇರ್ತಕ್ಕಂಥವ್ರು ಕಾಂಗ್ರೆಸ್ನ ನಾಯಕರು. ಯಾಕೆ ರೆಸಾರ್ಟ್ಗೆ ಹೋದ್ರು? ರೆಸಾರ್ಟ್ಗೆ ಹೋಗಿ ಏನು ಮಾಡ್ತಾ ಇದ್ದಾರೆ? ಯಾವ ಕಾರಣಕ್ಕೋಸ್ಕರ ರೆಸಾರ್ಟ್ಗೆ ಹೋಗಿದ್ದಾರೆ? ಈ ಪ್ರಶ್ನೆಯನ್ನು ನಾನು ಸಿದ್ದರಾಮಯ್ಯ ಅವರಿಗೆ ಮತ್ತು ಪರಮೇಶ್ವರ್ ಅವರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ಕೇಳ್ತೇನೆ. ಎರಡನೇದಾಗಿ, ಕಾಂಗ್ರೆಸ್ ಇವತ್ತು ಏನೂ ಅಸಮಾಧಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ 4 ಜನ ಮುಂಬೈಯಿಂದ ವಾಪಸ್ ಬಂದಿಲ್ಲ? ಅಸಮಾಧಾನನೇ ಇಲ್ಲ, ಎಲ್ಲ ಭಾಳ ಚೆನ್ನಾಗಿದೆ, ಆರೋಗ್ಯವಾಗಿದೆ ಕಾಂಗ್ರೆಸ್ ಪಾರ್ಟಿ, ಸರ್ಕಾರಕ್ಕೆ ಏನೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಯಾಕೆ ಕಾಂಗ್ರೆಸ್ಸಿನ ಶಾಸಕರು 4 ಜನ ಮುಂಬೈನಲ್ಲಿದ್ದಾರೆ? ಮತ್ತು 2 ಜನ ಇಂಡಿಪೆಂಡೆಂಟ್ ಶಾಸಕರು ನಮ್ಮದು ಸಮ್ಮಿಶ್ರ ಸರ್ಕಾರಕ್ಕೆ ಬೆಂಬಲ ಇಲ್ಲ ಅಂತ ಯಾಕೆ ಹೇಳಿದ್ದಾರೆ? ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ. ಬಿಎಸ್ವೈ ನಿವಾಸದಿಂದ ನೇರ ಸಂಪರ್ಕದಲ್ಲಿ. ಎಸ್ ಕಿರಣ, ಏನಾಗ್ತಾ ಇದೆ ಬಿಎಸ್ ಯಡಿಯೂರಪ್ಪ ಮನೆಯಲ್ಲಿ? ಅವರು ಕೂಡ ಗಾಳ ಹಾಕುವಂತ ಯತ್ನಕ್ಕೆ ಇನ್ನೂ ಬ್ರೇಕ್ ಹಾಕಿಲ್ಲ. ಮೊನ್ನೆ ಆಪರೇಷನ್ ಟುಸ್ ಆಗಿದೆ ಅಂದ್ರೂ ಕೂಡ ಅವರು ಸುಮ್ಮನೆ ಇಲ್ಲ, ಏನಾದ್ರೂ ಒಂದು ತಂತ್ರವನ್ನ ಎಣಿತಾ ಇದೆ ಬಿಜೆಪಿ ಪಕ್ಷ ಒಂದಾದ್ಮೇಲೆ ಒಂದು. ಸೊ ಈಗ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಸಭೆಯಲ್ಲಿ ಏನಾಗ್ತಾ ಇದೆ? ವಿದ್ಯಾ, ಈಗ ಏನು ಯಡಿಯೂರಪ್ಪ ಅವರು ರಾಜನಾಥ್ ಸಿಂಗ್ ಅವರು ಬರ್ತಾ ಇರುವಂತಹ ಒಂದು ನಿಟ್ಟಿನಲ್ಲಿ ಅವರನ್ನ ಆಹ್ವಾನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದಾದ ನಂತರ ಏನು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾರೆ. ಅದಾದ ನಂತರ ಶಾಸಕರ ಒಂದು ಸಭೆಗೆ ಕರೆದಿರುವಂತದ್ದು, ಎಲ್ಲಾ ಶಾಸಕರನ್ನು ಸಹ ಕೂರಿಸಿಕೊಂಡು ಒಂದು ಸಭೆಯನ್ನ ಮಾಡ್ತಾರೆ. ಈಗ ಒಂದು ಕಾದು ನೋಡುವ ತಂತ್ರಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಯಾಕೆಂತ ಹೇಳಿದ್ರೆ ಈಗಾಗಲೇ ಏನು ಆಪರೇಷನ್ ಅನ್ನುವಂತಹ ಒಂದು ಸದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಒಳಗಾಗಿದೆ. ಹೀಗಾಗಿ ಏನು ಜನರನ್ನ ತಮ್ಮ ತೆಕ್ಕೆಗೆ ಹಾಕೊಳ್ಳೋಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಇವತ್ತು 4 ಜನ ಅತೃಪ್ತರು ಯಾರ್ಯಾರಿದ್ದಾರೆ ಅವರನ್ನ ತಮ್ಮ ತೆಕ್ಕೆಗೆ ಹಾಕೊಳ್ಬೇಕು, ಅವರಿಂದ ರಾಜೀನಾಮೆಯನ್ನ ಕೊಡಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಚಿಂತನೆಯನ್ನ ನಡೆಸಿದ್ರು. ಆದ್ರೆ ಇವತ್ತು ಆ ಒಂದು ತಂತ್ರಕ್ಕೆ ಬ್ರೇಕ್ ಹಾಕುವ ಮೂಲಕ, ಅಂದ್ರೆ ಆ ಒಂದು ತಂತ್ರವನ್ನ ಕಾದು ನೋಡುವ ಮೂಲಕ ಮುಂದೆ ಹೋಗೋಣ ಅನ್ನುವಂತಹ ಒಂದು ಚಿಂತನೆಯನ್ನ ಈಗಾಗಲೇ ಬಿಜೆಪಿ ನಾಯಕರು ಮಾಡಿದ್ದಾರೆ ಅಂತ ಹೇಳಬಹುದು. ಈಗಾಗಲೇ ಏನು ಕಾಂಗ್ರೆಸ್ ನಾಯಕರು ರೆಸಾರ್ಟ್ ಅಲ್ಲಿದ್ದಾರೆ. ಇದನ್ನೇ ಒಂದು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವಂತಹ ಬಿಜೆಪಿ ನಾಯಕರು ಬರ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳಬಹುದು. ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಇಲ್ಲದೆ ಇರುವಂತಹ ಒಂದು ಸಮಯದಲ್ಲಿ ಜನರ ಬಳಿ